ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈಗಾಗಲೇ 2024ರಲ್ಲಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಗಣಿತದ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೇನೆ. ಈ ಪ್ರಶ್ನೆ ಯಾವ ಅಧ್ಯಾಯದ ಮೇಲೆ ಬಂದದ, ಆ ಅಧ್ಯಾಯದ ಮೂಲ ಪರಿಕಲ್ಪನೆಗಳೇನು, ಆಮೇಲೆ ಈ ಪ್ರಶ್ನೆ ಯಾವ ರೀತಿ ಬರ್ತಾ ಇದೆ ಅಂದ್ರೆ ನಮ್ಗಿದು ಎದಕ್ಕೆ ಅಂದ್ರೆ CTET, TET, GPSTR ಮತ್ತು HSTR ಇವೆಲ್ಲದಕ್ಕೂ ಕೂಡ ಏನಾಗ್ತದಪ್ಪ ಅಂದ್ರೆ ಈ ಅಧ್ಯಾಯ ಬೇಕಾಗುತ್ತದ. ಹೀಗಾಗಿ ಅದ್ರ ಜೊತೆಗೆ SSLC ವಿದ್ಯಾರ್ಥಿಗಳಿಗೂ ಕೂಡ ಅವಶ್ಯಕತೆ ಇದ್ದಂತಹ ಅಧ್ಯಾಯ. ಈ ಅಧ್ಯಾಯದಲ್ಲಿ ಏನ್ ಪ್ರಶ್ನೆಗಳನ್ನು ನಾವು ಏನ್ ಮಾಡ್ಬೋದ್ರೆ ಕೇಳಬಹುದು, ಮತ್ತೆ ಇದರ ಪರಿಕಲ್ಪನೆಗಳು ಏನದಾವ ಅಂತ ಹೇಳಿ ನಾವೇನ್ ಮಾಡೋಣ ಅಂದ್ರ ನೋಡ್ಕೊಂಡು ಈ ಪ್ರಶ್ನೆಗೆ ಹೋಗಿ ಬರ್ಬೋದು. ರೈಟ್. ಹಾಗಾದ್ರೆ ಈ ಪ್ರಶ್ನೆಗೆ ಬರ್ಬೇಕಂತ ಮುಂಚೆ ಮೊದಲಿಗೆ ಏನ್ ಮಾಡೋಣಪ್ಪ ಅಂದ್ರೆ ಬಹುಪದೋಕ್ತಿ ಅಂದ್ರೆ ನೋಡೋಣ. ಮೊದಲಿಗೆ ನೋಡೋಣ್ರಿ ಬಹುಪದೋಕ್ತಿ ಅಂದ್ರೆ ನೋಡ್ಬೇಕು, ಹೌದಲ್ಲ? ಹಾಗಾದ್ರೆ ಬಹುಪದೋಕ್ತಿ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ನಾವೆಲ್ಲ ಕಲ್ತಂತ ಹಾಗಾದ್ರೆ ಬಹುಪದೋಕ್ತಿ ಅಂದ್ರೇನು ಇದೈತಲ್ರಿ, ಇದೈತಿ. ರೈಟ್. ಬಹುಪದೋಕ್ತಿ ಅಂದ್ರೇನು ಮೊದಲು ನಾವು ಏನ್ ಮಾಡ್ಕೋಬೇಕು, ಬಹುಪದೋಕ್ತಿ ಅಂದ್ರೇನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಂತಹದನ್ನ ನಾವೇನ್ ಕರಿಬಹುದು ಅಂದ್ರ ಬಹುಪದೋಕ್ತಿ ಅಂತ ಕರಿಬಹುದು. ಸರ್, ಮೂರ ಪದಗಳದಾವಲ್ರಿ, ಇದನ್ನ ಬಹುಪದೋಕ್ತಿ ಹೇಗೆ ಕರಿತೀವಿ ಅರ್ಥ ಮಾಡ್ಕೊಳ್ರಿ. ಬಹುಪದೋಕ್ತಿ ಅಂದ್ರ ಕೊಟ್ಟಂತಹ ಬೀಜೋಕ್ತಿಯಲ್ಲಿರುವ ಚರಾಕ್ಷರಗಳ ಘಾತ. ಅಂದ್ರೆ ನಾವು ಎದಿಂದ ಜಡ್ ವರೆಗೆ ಏನ್ ಬರಿತಾ ಇದ್ದೇವಲ್ಲ, ಇವುಗಳನ್ನು ಚರಾಕ್ಷರಗಳು ಅಂತ ಕರಿತಾ ಇದ್ದಾವೆ. ಈ ಚರಾಕ್ಷರಗಳ ಘಾತ ಯಾವಾಗ್ಲೂ ಏನಾಗ್ಬೇಕು ಅಂದ್ರ ಧನ ಪೂರ್ಣಾಂಕ ಆಗಿರ್ಬೇಕು. ಏನಾಗಿರ್ಬೇಕ್ರಿ? ಧನ ಪೂರ್ಣಾಂಕ ಆಗಿತ್ತು ಅಂದ್ರೆ ಮಾತ್ರ ಅದನ್ನ ನಾವು ಬಹುಪದೋಕ್ತಿ ಅಂತ ಕರಿತಾ ಇದ್ದೇವೆ. ಸೊ x² ಒಂದ ಪದ ಇದ್ರು ಬಹುಪದೋಕ್ತಿನಿ, a² ಪ್ಲಸ್ b ಇದ್ರೂ ಇದನ್ನು ನಾವು ಏನ್ ಕರಿತೀವಿ, ಬಹುಪದೋಕ್ತಿ ಅಂತ ಕರಿತೇವೆ. a³ ಪ್ಲಸ್ 4a² ಪ್ಲಸ್ ಮೈನಸ್ 5a ಪ್ಲಸ್ 1 ಇದನ್ನು ಬಹುಪದೋಕ್ತಿ ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಒಂದೇ ಪದ ಇದ್ರು ಅದ್ರ ಬಹುಪದೋಕ್ತಿ ಅನ್ಬೋದು, ಎರಡೇ ಪದ ಇದ್ರು ಬಹುಪದೋಕ್ತಿ ಅನ್ಬೋದು, ಮೂರೇ ಪದ ಇದ್ರು ಬಹುಪದೋಕ್ತಿ ಅನ್ಬೋದು, ಮೂರಕ್ಕಿಂತ ಹೆಚ್ಚಿದ್ರು ಬಹುಪದೋಕ್ತಿ ಅಂತ ಕರಿತಾ ಇದ್ದೇವೆ. ಇದರ ಅರ್ಥ ಇಷ್ಟೇ. ಬಹುಪದೋಕ್ತಿ ಅಂದ್ರೆ ಕೊಟ್ಟಂತಹ ಬೀಜೋಕ್ತಿಯಲ್ಲಿ ಚರಾಕ್ಷರಗಳ ಘಾತ ಏನಾಗಿರ್ಬೇಕು ಅಂದ್ರೆ ಧನ ಪೂರ್ಣಾಂಕ ಆಗಿರ್ಬೇಕು. ಅವಾಗ ಮಾತ್ರ ಅದನ್ನು ನಾವು ಏನ್ ಕರಿತೇವೆ, ಬಹುಪದೋಕ್ತಿ ಅಂತ ಕರಿತಾ ಇದ್ದೇವೆ. ಇನ್ನು ಏಕಪದೋಕ್ತಿಯನ್ನು ಬಹುಪದೋಕ್ತಿ ಅಂತ ಕರಿತಾ ಇದ್ದೇವೆ, ದ್ವಿಪದೋಕ್ತಿಯನ್ನು ಬಹುಪದೋಕ್ತಿ ಅಂತ ಕರಿತಾ ಇದ್ದೇವೆ, ತ್ರಿಪದೋಕ್ತಿಯನ್ನು ಬಹುಪದೋಕ್ತಿ ಅಂತ ಕರಿತಾ ಇದ್ದೇವೆ, ಮೂರಕ್ಕಿಂತ ಹೆಚ್ಚಿರುವ ಪದಗಳನ್ನು ಬಹುಪದೋಕ್ತಿ ಅಂತ ಕರಿತಾ ಇದ್ದೇವೆ. ಹಾಗಾದ್ರೆ ಈ ಬಹುಪದೋಕ್ತಿ ಯಾವುದ್ರ ಮೇಲೆ ಬಂದದ? ಈಗ ನಾವು ಯಾವ ಅಧ್ಯಾಯದ ಮೇಲೆ ನಾವೇನ್ ಮಾಡಾಕತ್ತೇವ್ರಿ, ಬಹುಪದೋಕ್ತಿಯನ್ನ ನೋಡ್ತಾ ಇದ್ದೇವೆ. ಎಸ್, ಈಗ ನಾವು ನೋಡ್ತಾ ಇರುವಂತಹ ಬಹುಪದೋಕ್ತಿ ಯಾವುದು ಅಂದ್ರೆ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಯಾವ್ದು ನೋಡಾಕತ್ತೀವ್ರಿ ನಾವೀಗ? ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಯನ್ನು ನೋಡಾಕ್ತೇವೆ. ಯಾಕಪ್ಪ ಅಂದ್ರ ಇಲ್ಲೆಲ್ಲ ನೋಡ್ರಿ ಒಂದೇ ಚರಾಕ್ಷರವನ್ನು ಹೊಂದಿರಬೇಕು. ಹಾಗಾದ್ರೆ ಈ ಒಂದೇ ಚರಾಕ್ಷರವನ್ನು ಹೊಂದಿರುವಂತ ನೋಡ್ರಿ ಎಕ್ಸಾಂಪಲ್ ತಗೋಬಹುದು. ಏನು? x² ಪ್ಲಸ್ 3x ಮೈನಸ್ 6 ಆಗಿರ್ಬೋದು, a⁴ ಮೈನಸ್ 2a³ ಪ್ಲಸ್ 3a² ಪ್ಲಸ್ 4 ಆಗಿರ್ಬೋದು, p² ಮೈನಸ್ 3p ಪ್ಲಸ್ 2 ಆಗಿರ್ಬೋದು, m⁴ ಮೈನಸ್ 2m³ ಪ್ಲಸ್ 2m ಪ್ಲಸ್ 1 ಆಗಿರ್ಬೋದು, m⁵ ಪ್ಲಸ್ 4m³ ಪ್ಲಸ್ 3m⁴ ಮೈನಸ್ 2m² ಪ್ಲಸ್ 1 ಇವೆಲ್ಲವುಗಳನ್ನ ನಾವು ಏನ್ ಕರಿತೇವೆ ಅಂದ್ರೆ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತ ಕರಿತಾ ಇದ್ದಾವೆ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂತ ಕರಿತಾ ಇದ್ದಾವೆ. ಹಾಗಾದ್ರೆ ಸೊ ಈ ಅಧ್ಯಾಯ ಎಲ್ಲಿ ಬರ್ತದ್ರಿಪ್ಪ ಅಂದ್ರ
ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಂತ ಬರ್ತಾ ಇದೆ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಇನ್ನ ಇದರ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ. ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರ ಬಹುಪದೋಕ್ತಿಗಳನ್ನ ಕೊಟ್ಟಿರ್ತಾನ. ಕೊಟ್ಟಂತಹ ಬೀಜೋಕ್ತಿಯಲ್ಲಿ ಅನ್ನೋದು ಬಹುಪದೋಕ್ತಿಯ ಗರಿಷ್ಠ ಘಾತ ಅಂತ ಕೇಳ್ತಿರ್ತಾನ. ಏನ್ ಕೇಳ್ತಾನ್ರಿ? ಗರಿಷ್ಠ ಘಾತ. ಹಾಗಾದ್ರೆ ಬಹುಪದೋಕ್ತಿಯ ಗರಿಷ್ಠ ಘಾತ ಇದ್ರದ್ದು ನೋಡ್ರಿ ಎಷ್ಟೈತಿ? 5. ಹಾಗಾದ್ರೆ ಇದ್ರ ಗರಿಷ್ಠ ಘಾತ 5. ಇದ್ರದ್ದು ಎಷ್ಟಿದೆ? 4 ಇದೆ. ಇದರ ಗರಿಷ್ಠ ಘಾತ 4. ಇದ್ರದ್ದು 2 ಇದೆ. ಇದರ ಗರಿಷ್ಠ ಘಾತ 2. ಸೊ ಇದ್ರದ್ದು ಎಷ್ಟೈತಿ? 4 ಇದೆ. 4. ಇದ್ರದ್ದು ಘಾತ ಎಷ್ಟಿದೆ? 2. ಈ ರೀತಿಯಾಗಿ ಇವೆಲ್ಲವನ್ನ ಗರಿಷ್ಠ ಘಾತ ಅಂತ ಕರಿತೀವಿ. ಅದರದ್ದು ಬಹುಪದೋಕ್ತಿಯ ಗರಿಷ್ಠ ಘಾತ ಅಂತ ಕರಿತಾ ಇದ್ದಾವ. ಇವುಗಳನ್ನ ಒಂದೇ ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಅಂತ ಕರಿತಾ ಇದ್ದಾವ. ಇನ್ನು ಒಂದೇ ಚರಾಕ್ಷರವುಳ್ಳ ಬಹುಪದೋಕ್ತಿಯ ವಿಧಗಳು ಅಂತ ಬರ್ತಾ ಇದ್ದಾವ. ಒಂದೇ ಚರಾಕ್ಷರವುಳ್ಳ ಬಹುಪದೋಕ್ತಿಯ ವಿಧಗಳು ಅಂತ ಬರ್ತಾ ಇದ್ದಾವ. ಏನು ಒಂದೇ ಚರಾಕ್ಷರವುಳ್ಳ ಬಹುಪದೋಕ್ತಿಯ ವಿಧಗಳು ಯಾವ್ಯಾವ? ಒಂದೇ ಚರಾಕ್ಷರವುಳ್ಳ ಬಹುಪದೋಕ್ತಿಯ ವಿಧಗಳಂತ ಬರ್ತಾ ಇದ್ದಾವ. ಯಾವ್ಯಾವ ಬರ್ತಾ ಇದ್ದಾವ ಅಂದ್ರೆ ಒಂದೇದ ಯಾವ್ಯಾವ ಬರ್ತಾ ಇದ್ದಾವ್ರಿ? ಒಂದೇದ ರೇಖಾತ್ಮಕ ಬಹುಪದೋಕ್ತಿ. ಎರಡನೇದ ವರ್ಗಾತ್ಮಕ. ಮೂರನೇದ ಘನಾತ್ಮಕ. ಇನ್ನೊಂದು ಬರ್ತಾ ಇದೆ 4ನೇದು. ಏನು ಅಂದ್ರ ಸ್ಥಿರ ಬಹುಪದೋಕ್ತಿ. ಸ್ಥಿರ ಬಹುಪದೋಕ್ತಿ ಅಂತ ಬರ್ತಾ ಇದೆ. ಹಾಗಾದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು ನೋಡಿ? ಏನು? ax plus b ಆದರೆ a not equal to 0. a b ಗಳು ವಾಸ್ತವ ಸಂಖ್ಯೆಗಳು. a ಮತ್ತು b ಅಂದ್ರೆ ವಾಸ್ತವ ಸಂಖ್ಯೆಗಳು. ಸೊ ಈ ರೂಪದಲ್ಲಿರುವಂತಹ ಬೀಜೋಕ್ತಿಗಳನ್ನ ಅಥವಾ ಬಹುಪದೋಕ್ತಿಯನ್ನು ನಾವೇನ್ ಕರಿತೇವೆ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೇವೆ. ax plus b. ಹಾಗಾದ್ರೆ ಇಲ್ಲಿ ಗರಿಷ್ಠ ಘಾತ ಯಾವಾಗಲೂ ಒಂದಾಗಿರ್ತದ. ಆಮೇಲೆ ಪರಿಹಾರ ಯಾವುದು? ರೇಖಾತ್ಮಕ ಬಹುಪದೋಕ್ತಿಯ ಸಮೀಕರಣ ಅಂತ ಹೋದ್ರು ಇದಕ್ಕೆ ಪರಿಹಾರ ಎಷ್ಟಿರ್ತದ ಅಂದ್ರೆ ಒಂದೇ ಒಂದು ಪರಿಹಾರವನ್ನ ಹೊಂದಿರ್ತಾ ಇದೆ. ಎಕ್ಸಾಂಪಲ್ ನೋಡ್ಬೋದೇನೋ? 4x plus 5 3x m plus 4. ಒಂದೇ ಚರಾಕ್ಷರ ಇರಬೇಕು, ಗರಿಷ್ಠ ಘಾತ ಒಂದೇ ಆಗಿರ್ಬೇಕು. ಅದಕ್ಕೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಇನ್ನು ವರ್ಗಾತ್ಮಕ ಬಹುಪದೋಕ್ತಿ ಅಂತ ಹೋದಾಗ ಏನು ವರ್ಗಾತ್ಮಕ ಬಹುಪದೋಕ್ತಿ ಅಂದ್ರೆ ax² plus bx plus c ಆದರೆ a not equal to 0 ರೂಪದಲ್ಲಿರುವಂತಹ ಬಹುಪದೋಕ್ತಿಗಳನ್ನ ನಾವೇನ್ ಕರಿತಾ ಇದ್ದೇವೆ? ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತಾ ಇದ್ದಾವೆ. ಹಾಗಾದ್ರೆ ಇಲ್ಲಿ ಗರಿಷ್ಠ ಘಾತ ಎಷ್ಟಪ್ಪ ಅಂದ್ರೆ 2 ಆಗಿರ್ತದ. ಗರಿಷ್ಠ ಘಾತ ಮಹತ್ತಮ ಅಂತ ಕರಿತಾ ಇದ್ದೇವೆ. ಗರಿಷ್ಠ ಘಾತ ಎಷ್ಟಿರ್ತದ? 2 ಇರ್ತದ. ಮಹತ್ತಮ ಘಾತ ಅಂತ ಕರಿತಾ ಇದ್ದೇವೆ. ಇನ್ನೇ ಇದಕ್ಕೆ ಪರಿಹಾರಗಳ ಸಂಖ್ಯೆ ಎಷ್ಟಿರ್ತಾವ ಅಂದ್ರ 2 ಆಗಿರ್ತಾವ. ಪರಿಹಾರಗಳ ಸಂಖ್ಯೆ ಎಷ್ಟಿರ್ತಾವ? 2 ಇರ್ತಾವ. ಸೊ ಇದಕ್ಕೆ ಪರಿಹಾರಗಳು 2 ಯಾವ ರೀತಿ ಇರ್ತಾವ ಅಂತೇಳಿ ಮುಂದಿನ ಅಧ್ಯಾಯದಲ್ಲಿ ಅಥವಾ ಇಲ್ಲೇ ನೋಡ್ಬೋದು, ಮುಂದಿನ ಅಧ್ಯಾಯದಲ್ಲೂ ನೋಡ್ಬೋದು, ವರ್ಗ ಸಮೀಕರಣದಲ್ಲಿ. ಸೊ ಅಂದ್ರೆ ಇಷ್ಟೇ. ಏನಪ್ಪಾ ಅಂತ ಈ ಪದ ಯಾವುದು? ax² plus bx plus c ಇದು ವರ್ಗ ಬಹುಪದೋಕ್ತಿ ಇದೆಲ್ಲ ಅದು ಸಮತ್ವತೆಯಿಂದ 0ಕ್ಕೆ ಆಗಿತ್ತು ಅಂದ್ರೆ ಅದರ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕರಿತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ನಾವೇನ್ ಕರಿತಾ ಇದ್ದೇವೆ? ವರ್ಗ ಬಹುಪದೋಕ್ತಿ ಈಕ್ವಲ್ ಟು 0 ತೆಗೆದ್ಬಿಟ್ಟೇವೆ ಅಂದ್ರೆ ವರ್ಗ ಬಹುಪದೋಕ್ತಿ ಆಗ್ತಾ ಇದೆ. ಇನ್ ಘನಾತ್ಮಕ ಬಹುಪದೋಕ್ತಿ ಅಂತ ಬರ್ತಾ ಇದೆ. ಯಾವ ರೂಪದಲ್ಲಿ ಇರ್ತದೆ ಅಂದ್ರೆ ax³ plus bx² plus cx plus d not d ಆದರೆ a not equal to 0 ಈ ರೂಪದಲ್ಲಿರುವಂತಹದಕ್ಕೆ ನಾವೇನ್ ಕರಿತೇವೆ ಅಂದ್ರೆ ಘನಾತ್ಮಕ ಬಹುಪದೋಕ್ತಿ ಅಂತ ಕರಿತಾ ಇದ್ದಾವ.
ಇದರ ಗರಿಷ್ಠ ಘಾತ ಎಷ್ಟೈತ್ರಿ ಅಂದ್ರೆ 3 ಇದೆ. ಇದಕ್ಕೆ ಪರಿಹಾರ ಎಷ್ಟಿರ್ತಾವ ಅಂದ್ರೆ 3 ಇರ್ತಾ ಇದಾವ. ಈಕ್ವಲ್ ಟು 0 ಬರ್ತೇವೆ ಅಂದ್ರೆ ಗಣಾತ್ಮಕ ಬಹುಪದೋಕ್ತಿ ಏನಾಗ್ತದ ಸಮೀಕರಣ ಆಗ್ತದ. ಇನ್ನ ಸ್ಥಿರ ಬಹುಪದೋಕ್ತಿಗಳ ಬರ್ತಾ ಇದಾವ. ಏನು ಸ್ಥಿರ ಬಹುಪದೋಕ್ತಿ ಅಂದ್ರೆ ಸ್ಥಿರಾಂಕಗಳನ್ನ ನಾವೇನ್ ಕರ್ತಾ ಇದಾವ ಅಂದ್ರೆ ಸ್ಥಿರ ಬಹುಪದೋಕ್ತಿಗಳು ಅಂತ ಕರಿತಾ ಇದ್ದಾವೆ. ಏನು 2, 4, 5, 42, 1/5, -8, -20 ಇವೆಲ್ಲವುಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಸ್ಥಿರ ಬಹುಪದೋಕ್ತಿ ಅಂತ ಕರಿತಾ ಇದ್ದಾವೆ. ಹಾಗಾದ್ರೆ ಸ್ಥಿರ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತ ಯಾವ್ದ್ರಿ? ಗರಿಷ್ಠ ಘಾತ ಅಂತ ಕರಿತಾ ಇದ್ದಾರೆ. ಗರಿಷ್ಠ ಘಾತ ಯಾವಾಗಲೂ ಏನಾಗಿರ್ತದ ಅಂದ್ರೆ 0 ಆಗಿರ್ತದ. ಹಾಗಾದ್ರೆ ಇಲ್ಲೊಂದು ಪಾಯಿಂಟ್ ಐತಿ. ಏನು? ಸೊನ್ನೆಯಲ್ಲದ ಸ್ಥಿರ ಬಹುಪದೋಕ್ತಿಯ ಗರಿಷ್ಠ ಘಾತ ಏನಾಗಿರ್ತದ ಅಂದ್ರ 0 ಆಗಿರ್ತದ. ಸೊನ್ನೆಯಲ್ಲದ ಸ್ಥಿರ ಬಹುಪದೋಕ್ತಿಯ ಗರಿಷ್ಠ ಘಾತ ಯಾವಾಗಲೂ ಏನಾಗಿರ್ತದ 0 ಆಗಿರ್ತದ. ಅಂದ್ರೆ ಇಲ್ಲಿ 0 ಒಂದು ಬಹುಪದೋಕ್ತಿ ಅನ್ಬೋದು, ಆದ್ರೆ ಅದರ ಗರಿಷ್ಠ ಘಾತ ಹೇಳಕಬಾರದು. ಹೀಗಾಗಿ ನಾವು ಜಾಸ್ತಿ ಸ್ಥಿರ ಬಹುಪದೋಕ್ತಿ ಅಂತ ಸ್ಥಿರಾಂಕಗಳನ್ನು ಹೊಂದಿರ್ತದ ಅಂತ ಹೇಳ್ತಾ ಇರ್ತದ. ಇನ್ನು 0 ಅಲ್ಲದ ಸ್ಥಿರ ಬಹುಪದೋಕ್ತಿ ಏನಿರ್ತದಲ್ಲ ಅದರ ಗರಿಷ್ಠ ಘಾತ ಯಾವಾಗಲೂ 0 ಆಗಿರ್ತಾ ಇದೆ. ಇದು ಏನಪ್ಪಾ ಅಂದ್ರೆ ಬಹುಪದೋಕ್ತಿಯ ಒಂದು ವಿಧಗಳು ಅಂತ ಕರಿತಾ ಇದ್ದಾವೆ. ಯಾವ್ದ್ರ ವಿಧಗಳು? ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಯ ವಿಧಗಳದಾವ. ಇನ್ನು ನಾವು ಯಾವುದೋ ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಸ್ವಲ್ಪ ಗಮನ ಹರಿಸೋಣ. ಅದರಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಬಗ್ಗೆ ಗಮನ ಹರಿಸೋಣ. ಏನ್ ರೇಖಾತ್ಮಕ ಬಹುಪದೋಕ್ತಿ? ಏನ್ ರೇಖಾತ್ಮಕ ಬಹುಪದೋಕ್ತಿ ಸ್ವಲ್ಪ ನೋಡೋಣ. ಯಾವುದು ರೇಖಾತ್ಮಕ ಬಹುಪದೋಕ್ತಿ? ಏನ್ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು. ಆದರ್ಶ ರೂಪ ಹೇಳಿದ್ದೇವೆ. ಏನು? ax + b ಆದರೆ a not equal to 0. ಇಲ್ಲಿ ಒಂದು ಎಕ್ಸಾಂಪಲ್ ಕೇಳಿದ. ಏನ್ ಕೇಳಿದ ನೋಡ್ರೆ, ಒಂದು ಇದಕ್ಕೆ ಹೇಳಿದ GPST ಪ್ರಶ್ನೆ. p of x = ax + b ಇದರ ಶೂನ್ಯತೆ ಹೌದ್ರಿ. ಹಾಗಾದ್ರೆ ಇದರ ಶೂನ್ಯತೆ ಅಂದ್ರೆ ಹೌದಲ್ಲ? ಹಾಗಾದ್ರೆ ಮೊದಲು ಇದನ್ನ ಏನ್ ಮಾಡ್ಕೊಳ್ಳೋಣ ಅಂದ್ರೆ ಬಹುಪದೋಕ್ತಿಯನ್ನ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯನ್ನ ಸಮೀಕರಣವಾಗಿ ಬರ್ಕೋಬೇಕು. ಹೇಗೆ? ax + b = 0. ಹಾಗಾದ್ರೆ ಇದೊಂದು ಸಮೀಕರಣ ಆಯ್ತು. ಇನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನ ಬಿಡಿಸುವುದು ಅಥವಾ ಸರಳ ಸಮೀಕರಣ ಅಂತ ಹೋಗ್ತಾ ಇದ್ದಾರೆ. ಹಾಗಾದ್ರೆ ax ಇಲ್ಲೇ ಇಟ್ಕೊಳ್ಳೋಣ, +b ಎಡದಿಂದ ಬಲಕ್ಕೆ ಹೋದ್ರೆ -b ಆಗ್ತದ. ಇನ್ a ಮತ್ತು x ನ ಮಧ್ಯದಲ್ಲಿ ಗುಣಾಕಾರ ಇರ್ತದ. ಈ ಗುಣಾಕಾರ a ಬಲಕ್ಕೆ ಹೋದ್ರೆ ಭಾಗಾಕಾರ ಆಗ್ತದ. x = -b/a. ಹಾಗಾದ್ರೆ p of x ನ ಶೂನ್ಯತೆ ಯಾವುದು ಅಂದ್ರೆ -b/a ಅಂತ ಕರಿತಾ ಇದ್ದೇವೆ. ಇನ್ನೊಂದ್ಸಲ ಎಕ್ಸಾಂಪಲ್ ಹೋಗ್ಬೋದು. ಏನು? ಯಾವ ರೀತಿ? p of x = x + a ನ ಶೂನ್ಯತೆ ಅಂದ್ರೆ ಸಮೀಕರಣ ಬರ್ಕೊಳ್ಬೇಕು. x + a = 0, x + a ಅಂದ್ರೆ -a.
ಹಾಗೆ ಬೇರೆ ಬರಿಬಹುದು ಏನು ax ಮೈನಸ್ ಡಿ ಅಂದ್ರೆ ಇದು ಪಿ ಆಫ್ ಎಕ್ಸ್. ನೋಡ್ರಿ ಈ ಸಮೀಕರಣ ಬರ್ಕೋಬೇಕು ax ಮೈನಸ್ ಬಿ ಈಕ್ವಲ್ ಟು 0, ax ಮೈನಸ್ ಬಿ ಹಾಕಿದ್ರೆ ಪ್ಲಸ್ ಬಿ. ಸೊ ax ಈಕ್ವಲ್ ಟು ಪ್ಲಸ್ ಬಿ, ಎ ಹಾಕಿದ್ರೆ ಏನಾಗ್ತದೆ ಬಿ ಬೈ ಎ. ಇದು ಎದರ ಶೂನ್ಯತೆ ಪಿ ಆಫ್ ಎಕ್ಸ್ ಶೂನ್ಯತೆ, ಇದರ ಪಿ ಆಫ್ ಎಕ್ಸ್ ಶೂನ್ಯತೆ ಮೈನಸ್ ಆಯ್ತು. ಇದು ಯಾವುದಪ್ಪ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿಯನ್ನ ಕೊಟ್ಟಾಗ ಈ ರೀತಿಯಾಗಿ ಶೂನ್ಯತೆ ಬರ್ತಾ ಇರ್ತಾವ. ಇನ್ನು ನಾವು ಏನ್ ಮಾಡೋಣ ಅಂದ್ರ ವರ್ಗಾತ್ಮಕ ಬಹುಪದೋಕ್ತಿ. ವರ್ಗಾತ್ಮಕ ಬಹುಪದೋಕ್ತಿ ವರ್ಗಾತ್ಮಕ ಬಹುಪದೋಕ್ತಿ. ಇದರ ಆದರ್ಶ ರೂಪ ಗೊತ್ತೈತೆ ನಮಗೆ ಏನು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಆದರೆ a ನಾಟ್ ಈಕ್ವಲ್ ಟು 0. ಇದರ ಶೂನ್ಯತೆಗಳನ್ನ ಕಂಡುಹಿಡಿಯುವುದು ಸುಲಭ. ಏನು ಹೆಂಗ ಒಂದು ಎಕ್ಸಾಂಪಲ್ ತಗೋತೇನೆ, ಹೌದಾ? ಇದನ್ನ ತಗೊಂಡ್ಬಿಡೋಣ, x ಸ್ಕ್ವೇರ್ ಪ್ಲಸ್ 5x ಮೈನಸ್ 6 ಇದೊಂದು ಏನ್ರಿ ವರ್ಗ ಬಹುಪದೋಕ್ತಿ. ಇದರ ಶೂನ್ಯತೆ ಏನು ನೋಡ್ರಿ, ಎಕ್ಸ್ ಸ್ಕ್ವೇರ್ ಸಂಖ್ಯಾಸ ಗುಣಕ ಏನೈತಿ, ಹೌದಾ? ಏನಿಲ್ಲ ಅಂದ್ರೆ ಎಷ್ಟಿರ್ತದ 1 ಇರ್ತದ, ಏನಿಲ್ಲ ಅಂದ್ರೆ 1. ಈ ಒಂದನ್ನ ಇದು ಗುಣಾಕಾರ ಮಾಡಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್, 1 ಇಂಟು 6 6. ಎರಡು ಪದಗಳ ಗುಣಲಬ್ಧ ಮೈನಸ್ 6 ಆಗ್ಯದ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಒಂದು ಪ್ಲಸ್ ಆಗಿರ್ತದ ಒಂದು ಮೈನಸ್ ಆಗಿರ್ತದ. ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. ಇನ್ನು ಇವೆರಡು ಚಿಹ್ನೆ ಬೇರೆ ಬೇರೆ ಅದಾವ ಅಂದ್ರ ಅವುಗಳ ವ್ಯತ್ಯಾಸ ಆಗಿರ್ತದ. ಸೊ ವ್ಯತ್ಯಾಸ ಪ್ಲಸ್ ಐತಿ ಅಂದ್ರೆ ದೊಡ್ಡ ಸಂಖ್ಯೆ ಪ್ಲಸ್, ಸಣ್ಣ ಸಂಖ್ಯೆ ಮೈನಸ್. ಹಾಗಾದ್ರೆ 6 ಬರುವಂತ ಯಾವ ಅದಾವ ನೋಡ್ಕೊಳ್ಳೋಣ. 2 3 6, 6 1 6, ಮತ್ತೆ ಅವು ಸಾಧ್ಯನೇ ಇಲ್ಲ. ಇನ್ನ ಎರಡು ಚಿಹ್ನೆ ಬೇರೆ ಬೇರೆ ಅದಾವ ಅಂದ್ರೆ ಕಳಿಬೇಕು. ಸೊ 3ರಲ್ಲಿ 2 ಹೋದ್ರೆ 1, ಬಟ್ ಇಲ್ಲಿ ಎಷ್ಟಿದೆ 5 ಇದೆ. ಹಾಗಾದ್ರೆ ಇದು ಸಾಧ್ಯವಿಲ್ಲ. 6ರಲ್ಲಿ 1 ಹೋದ್ರೆ 5, ಸೊ ಇಲ್ಲಿ 5 ಐತಿ. ಹಾಗಾದ್ರೆ ಇದು ಬರಬಹುದು. ದೊಡ್ಡ ಅಂಕಿ ಪ್ಲಸ್, ಸಣ್ಣ ಅಂಕಿ ಮೈನಸ್. ರೈಟ್. ಇನ್ನು ಶೂನ್ಯತೆ ಲೆಕ್ಕ ಬಿಡಿಸುವಂತ ಅವಶ್ಯಕತೆನೇ ಇಲ್ಲ, ಇಲ್ಲೇ ಸಿಗ್ತದ. ಏನು ಯಾವ ವ್ಯಾಲ್ಯೂ ಐತಿ, ಎಕ್ಸ್ ಐತಲ್ಲ, ಎಕ್ಸ್ ಐತಲ್ಲ ಎಕ್ಸ್. ಶೂನ್ಯತೆಯಲ್ಲಿ ಇವುಗಳ ಚಿಹ್ನೆಗಳು ಏನಾಗ್ತಾವ ಅಂದ್ರೆ ಉಲ್ಟಾ ಆಗಿಬಿಡ್ತಾವ. ಪ್ಲಸ್ 6 ಇದ್ದಿದ್ದು ಏನಾಗ್ತದ ಮೈನಸ್ 6 ಆಗುತ್ತ, ಮೈನಸ್ 1 ಇದ್ದಿದ್ದು ಏನಾಗ್ತದ ಪ್ಲಸ್ 1 ಆಗ್ತದ. ಮತ್ತಿನ್ನ ಮುಗ್ದಿಲ್ರಿ, ಎಕ್ಸ್ ಸ್ಕ್ವೇರ್ ನ ಸಂಖ್ಯಾಸ ಗುಣಕದಿಂದ ಭಾಗಾಕಾರ ಮಾಡ್ಬೇಕು. ಏನಿಲ್ಲ ಅಂದ್ರೆ 1 ತಿಳಿಯನ್ರಿ. ಸೊ ಮೈನಸ್ 6 ಬಾಗ್ಲೆ 1 ಅಂದ್ರೆ ಮೈನಸ್ 6, ಸೊ 1 ಬಾಗ್ಲೆ 1 ಅಂದ್ರೆ 1. ಇವೆರಡು ಏನಪ್ಪಾ ಅಂದ್ರೆ ಶೂನ್ಯತೆಗಳದಾವ. ಯಾವ್ಯಾವ? ಮೈನಸ್ 6 ಮತ್ತು ಪ್ಲಸ್ 1. ಮೈನಸ್ 6 ಮತ್ತು ಪ್ಲಸ್ 1 ಏನ್ರಿ ಶೂನ್ಯತೆಗಳು. ರೈಟ್. ಹಾಗಾದ್ರೆ ಶೂನ್ಯತೆಗಳನ್ನ ಕಂಡುಹಿಡಿಯುವಂತದ್ದು ಗೊತ್ತಾಗಿರ್ಬಹುದು. ಸೊ ಇನ್ನೊಂದು ಸಮಸ್ಯೆ ನೋಡೋಣ, ಗೊತ್ತಾಗ್ತಾ ಇದೆ. ಇದನ್ನ ಲಕ್ಷಣ್ರಿ. ಸೊ ಇನ್ನೊಂದು ನೋಡೋಣ. ಇನ್ನೊಂದು ನೋಡಿದಾಗ ನಿಮ್ಗೆ ಸರಳವಾಗಿ ಅರ್ಥ ಆಗ್ತದ ಅಂತ ತಿಳ್ಕೊತಾ ಇದ್ದಾನೆ. ಇನ್ನೊಂದು ಸಮಸ್ಯೆ ಏನ್ ನೋಡೋಣ. 2p ಸ್ಕ್ವೇರ್ ಪ್ಲಸ್ 7p ಪ್ಲಸ್ 5. ರೈಟ್. ಇದೊಂದು ವರ್ಗ ಬಹುಪದೋಕ್ತಿ. ನೋಡ್ರಿ, ಇದರಿಂದ ಇದು ಗುಣಾಕಾರ ಮಾಡ್ಬೇಕಂತ ಹೇಳಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 ಇರ್ಲೆ 10. ಎರಡು ಪದಗಳ ಗುಣಲಬ್ಧ ಪ್ಲಸ್ ಆಗ್ಯದ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಈ 2 ಪ್ಲಸ್ ಆಗಿರ್ಬೇಕು, ಇಲ್ಲ 2 ಮೈನಸ್ ಆಗಿರ್ಬೇಕು. ಯಾಕ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಹಾಗಾದ್ರೆ ಎರಡು ಚಿಹ್ನೆ ಒಂದೇದಾಗ ಕೂರ್ಸ್ಬೇಕು. ಕೂರ್ಸಿದಾಗ ಯಾವ ಚಿಹ್ನೆ ಬಂದದ ಪ್ಲಸ್ ಬಂದದ ಅಂದ್ರ ಆ 2 ಏನಾಗ್ಯಾವ ಪ್ಲಸ್ ಆಗ್ಯಾವ. ಇನ್ನು ಎರಡು ಪದಗಳ 10 ಬರು ಯಾವ್ಯಾವ ಅದಾವ? 2 ಇಲ್ಲೇ 10, 10 ಒಂದ್ಲೆ 10, ಮತ್ತ ಯಾವ ಇಲ್ಲೇ ಇಲ್ಲ. ಹಾಗಾದ್ರೆ ಅವುಗಳ 2 ಪ್ಲಸ್ ಅದಾವ ಅಂದ್ರೆ ಕೂಡಿಸ್ಬೇಕಂತ ಹೇಳಿನ್ರಿ. 10 ಪ್ಲಸ್ 1 11, ಬಟ್ ಇಲ್ಲಿ ಎಷ್ಟೈತಿ 7 ಐತಿ. 2 ಪ್ಲಸ್ 5 7, ಕರೆಕ್ಟಾ? ಹಾಗಾದ್ರೆ ಒಂದು 2, ಇನ್ನೊಂದು 5.
ಇನ್ನು ಶೂನ್ಯತೆಗಳು ಬೇಕಾಗ್ಯಾವ ನಮಗ. ಏನ್ ಬೇಕಾಗ್ಯಾವ? ಶೂನ್ಯತೆಗಳು. ಸೊ ಎಕ್ಸ್ ಈಕ್ವಲ್ ಟು ಏನ್ ಹೇಳಿದ್ರಿ, ಇಲ್ಲಿ ಇರುವಂತಹ ಮೂಲಗಳ ಚಿಹ್ನೆ ಬದಲಾವಣೆ ಆಗ್ತಾ ಅಂತ ಹೇಳಿ -2 -5 -2 -5 ಏನ ಸಾರಿ ಪಿ ಅಲ್ಲ ಪಿ. ಹಾಗಾದ್ರೆ ನೋಡ್ರಿ, ಈ 2ರಿಂದ p² ನ ಘಾತದಿಂದ ಏನ್ ಮಾಡ್ಬೇಕು? ಭಾಗಿಸ್ಬೇಕಂತೇನ್ರಿ. 2 1 2 1. ಸೊ p ಈಕ್ವಲ್ ಟು -1, p ಈಕ್ವಲ್ ಟು ಭಾಗ ಹೋಗಲ್ಲ, ಸೊ -5/2. ಇವೆರಡು ಏನಪ್ಪಾ ಅಂದ್ರೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು. ಸರಳವಾಗಿ ಸಂಕ್ಷಿಪ್ತವಾಗಿ ಸೊ ಶಾರ್ಟ್ಕಟ್ ಮೆಥಡ್ ಆಗಿದೆ. ಇನ್ನು ಇಲ್ಲಿ ಕೊಟ್ಟಂತದ್ದೇನು ರೈಟ್. ಹಾಗಾದ್ರೆ ಇಲ್ಲಿ ಕೊಟ್ಟಂತದ್ದೇನು, ಈ ಪ್ರಶ್ನೆಯನ್ನ ನಾವು ನೋಡೋಣ. ಯಾವಾಗ ಏನು ಕೊಟ್ಟಿದ್ದಾನ ನೋಡ್ರಿ, ಆಲ್ಫಾ ಮತ್ತು ಬೀಟಾಗಳು x² + 5x - 6 ಬಹುಪದೋಕ್ತಿಯ ಶೂನ್ಯತೆಗಳಾದ 1/α + 1/β ಹೋಲ್ ಘಾತ 2 ನ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ತಿದ್ದಾನೆ. ಮೊದಲು ಅದನ್ನ ಸಮೀಕರಣವನ್ನ ಬಿಡಿಸು. ಏನು? 1/α + 1/β ಅದರ ಘಾತ 2 ಬ್ರಾಕೆಟ್ ಬಿಡಿಸೋಣ. ಅಲ್ಫಾ ಮತ್ತು ಬೀಟಾಗಳಲ್ಲ ಸಹ ಅಲ್ಫಾ ಇಂಟು ಬೀಟಾ. ಇಲ್ಲಿ ಅಲ್ಫಾ ಐತಿ ಅಂದ್ರೆ ಬೀಟಾದಿಂದ ಗುಣಾಕಾರ ಮಾಡ್ರಿ, ಇಲ್ಲಿ ಬೀಟಾ ಐತಿ ಅಂದ್ರೆ ಅಲ್ಫಾದಿಂದ. ಹಾಗಾದ್ರೆ ಬೀಟಾ ಪ್ಲಸ್ ಅಲ್ಫಾ, ಬೀಟಾ ಪ್ಲಸ್ ಅಲ್ಫಾ ಅದರ ಘಾತ 2. ಸೊ ಇದನ್ನು ನಾ ಹಿಂಗ್ ಬರ್ಕೋತೀನಿ ನೋಡ್ರಿ. ಏನು? ಆಲ್ಫಾ ಪ್ಲಸ್ ಬೀಟಾ ಅಲ್ಫಾ ಡಿವೈಡ್ ಆಲ್ಫಾ ಇಂಟು ಬೀಟಾ, ಈ ರೀತಿನೂ ಬರ್ಕೋಬಹುದು. ಹಾಗಾದ್ರೆ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ ಅಂದಂಗ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಹಾಗಾದ್ರೆ ಶೂನ್ಯತೆಗಳ ಮೊತ್ತ ಅಂದ್ರೆ ಏನು? -b/a. -b/a ಮೈನಸ್ ಬಿಡ್ರಿ, ಬಿ ಅಂದ್ರೆ ಎಕ್ಸ್ ನ ಸಂಖ್ಯಾ ಸಹಗುಣಕ. ಬಿ ಅಂದ್ರೆ ಏನ್ರಿ? ಎಕ್ಸ್ ನ ಸಂಖ್ಯಾ ಸಹಗುಣಕ. ಇನ್ ಎ ಅಂದ್ರೆ x² ನ ಸಂಖ್ಯಾ ಸಹಗುಣಕ. ರೈಟ್. ಇನ್ನ ಅಲ್ಫಾ ಇಂಟು ಬೀಟಾ ಅಂದ್ರೆ c/a ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಅಂತ ಕರಿತಾ ಇದ್ದಾವೆ. ಸಿ ಅಂದ್ರೆ ಸ್ಥಿರಾಂಕ. ಸೊ ಇದು ನಮ್ಗೇನಾಗಿರ್ಬೇಕು ಅಂದ್ರೆ ಗೊತ್ತಿರಬೇಕಾದಂತ ಅಂಶಗಳಾಗ್ಯಾವ. ಇನ್ನು ಮೊದಲು ಇವುಗಳನ್ನ ಕಂಡುಹಿಡಿದು ಆಮೇಲೆ ಇದನ್ನ ಕಂಡುಹಿಡಿಯಬಹುದು, ಹೌದಲ್ಲ? ಹಾಗಾದ್ರೆ ಏನೇನಕ್ಕಾವ? c/a ನೋಡಿ, ಈಗ ಮೈನಸ್ ಮೈನಸ್. ಬಿ ಅಂದ್ರೆ ಏನೈತಿ? ಇದು ಒಟ್ಟು ತಗೋಬೇಕ, +5 ಐತಿ, +5. x² ಸಂಖ್ಯಾ ಸಹಗುಣಕ ಏನಿಲ್ಲ ಅಂತ 1 ಇರ್ತದ. ಹಾಗಾದ್ರೆ ಇದು ಎಷ್ಟಾಯ್ತು? -5 ಆಯ್ತು. ಅಲ್ಫಾ ಇಂಟು ಬೀಟಾ ಅಂದಾಗ c/a. ಸಿ ಅಂದ್ರೆ ಏನೈತಿ? ಇದು ಒಟ್ಟು ತಗೋಬೇಕ್ರೆ -6. ಎ ಅಂದ್ರೆ x² ಸಂಖ್ಯೆ 1. ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಆಗ್ತದೆ ಹೇಳ್ರಿ? -6 ಆಗ್ತದ. ಇನ್ನು ಇಲ್ಲಿ ಮಾಡೋಣ, ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟೈತಿ? -5. ಅಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಏನೈತಿ? -6 ಅದರ ಘಾತ 2. ಹಾಗಾದ್ರೆ -5ರ ಘಾತ 2 ಅಂದ್ರೆ -5 ಇಂಟು -5, -6ರ ಘಾತ 2 ಅಂದ್ರೆ -6 ಇಂಟು -6. ಸೊ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 5 ಐದ್ಲೆ 25, ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಗ್ಲೆ 36. ಹಾಗಾದ್ರೆ ಇದ್ರ ಉತ್ತರ ಎಷ್ಟಪ್ಪ ಅಂದಂಗಾಯ್ತು? 25 36. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 2 ಸರಿಯಾಗಿರುವ ಉತ್ತರವಾಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೂ ನಾವು ಒಂದೇ ಪ್ರಶ್ನೆ ಮೇಲೆ ಮೂಲ ಪರಿಕಲ್ಪನೆ ಹಿಡ್ಕೊಂಡು ಏನ್ ಮಾಡಿದೇವೆ ಅಂದ್ರೆ ಚರ್ಚೆ ಮಾಡಿದ್ದೇವೆ. ಸೊ ಮುಂದಿನ ಅವಧಿಯಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟು ಬಹುಪದೋಕ್ತಿಯನ್ನ ಹೇಗೆ ಬರೆಯೋದು, ಅದರ ಜೊತೆಗೆ ಘನ ಬಹುಪದೋಕ್ತಿಯ
ಶೂನ್ಯತೆಗಳ ಮೊತ್ತ ಗುಣಲಬ್ಧ ಯಾವ ರೀತಿ ಬರ್ತಾ ಇದ್ದಾವ, ಅವುಗಳ ಕೊಟ್ಟಾಗ ಘನ ಬಹುಪದೋಕ್ತಿಯನ್ನ ಹೇಗ್ ಬರೆಯೋದು ಅಂತೇಳಿ ಮುಂದಿನ ಕ್ಲಾಸ್ ಒಳಗಡೆ ಏನ್ ಮಾಡೋಣ ಅಂದ್ರೆ ನೋಡೋಣ. ಸೊ ನಾ ಹೇಳಿರುವಂತಹ ವಿಷಯ ಅರ್ಥ ಆಗಿತ್ತುಪ್ಪ ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ, ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇನ್ನು ಸುಧಾರಣೆಗಾಗಿ ಕಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.